ಜಿಲೇಬಿ ಜಿಲೇಬಿ ಬಾರಮ್ಮಿಲ್ಲಿ ಏನ್ ಮಾಡ್ತಾ ಇದ್ಯಾ? ಯಾಕತ್ತೆ ಯಾಕೆ ಕರ್ದಿದ್ದು? ಏನ್ ಮಾಡ್ತಿದ್ದಮ್ಮ ಒಳಗೆ? ಅದೇ ಅತ್ತೆ ರಾಗಿ ಇರ್ಲಿಲ್ಲ, ಒಂದಿಷ್ಟು ರಾಗಿನಾದ್ರೂ ಮಾಡೋಣ ಅಂತ ಹೇಳಿ ನೋಡ್ತಿದ್ದೆ ಅತ್ತೆ. ರಾಗಿ ಹಿಟ್ಟು ಖಾಲಿ ಆಗಿತ್ತಲ್ಲ, ಅದಕ್ಕೆ ರಾಗಿ ಎಲ್ಲ ಮಾಡಿ ಹಿಟ್ಟು ಮಾಡಿಸ್ಕೊಂಬರೋಣ ಅಂತ ನಾನು ನೋಡ್ತಿದ್ದೆ ರಾಗಿನ. ಯಾಕತ್ತೆ? ಅಯ್ಯೋ, ಆ ರಾಗಿ ಎಲ್ಲ ನೀನ್ ಯಾಕಮ್ಮ ಮಾಡಕ್ ಹೋಗ್ತೀಯ? ಧೂಳು ಬೇರೆ. ಗೌರಿ ಇದ್ದಾಳಲ್ಲ, ಅವಳೆಲ್ಲ ಮಾಡ್ಕೊಂತಾಳೆ. ನೀನು ಆರಾಮಾಗಿರು ಉಂಡ್ಕೊಂಡು. ನೀನ್ ಇವಾಗ ಒಬ್ಳಲ್ಲಮ್ಮೋ ಇಬ್ರು. ಯೋಸೊಂದ್ ದಿನ ಆದ್ಮೇಲೆ ನಮ್ಮ ಮನೆಗೊಂದು ಪುಟ್ಟ ಕಂದಮ್ಮ ಬತ್ತೈತಿ ನಿನ್ನಿಂದನ. ನೀನ್ ಏನೂನು ತೊಂದ್ರೆ ತಾಮಕ್ ಹೋಗ್ಬೇಡ, ಸುಮ್ನಿರು ನೀನು. ಆಮೇಲೆ ಇನ್ ತಿರ್ಗಾ ಏನನ ಹೆಚ್ಚು ಕಮ್ಮಿ ಆದಾತು ಅದಕ್ಕೆ ಬಾಯಿವಾದಂಗ ಆಗುತ್ತೆ. ನೀನ್ ಏನು ಕೆಲಸ ಮಾಡಕ್ ಹೋಗ್ಬೇಡ, ಈ ಪಾಟು ಏರ್ಗೆ ಆಗತಕನ ಸುಮ್ನಿರು. ಈ ಮುತ್ಕಿ ಹೇಳದ್ ನೋಡು, ಏನಂಗೆ ಪ್ರಪಂಚದ ಮೇಲೆ ಬಸ್ರಿ ಯಾರು ಆಗಿಲ್ಲ ನೋಡು. ಇವಳ ಹಬ್ಳೆ ಆಗಿವಳಮ್ಮಂಗೆ ಏನು ಮಾಡಬೇಡ, ಆರಾಮಾಗಿ ಕೊಕ್ಕೊಂಡಿರು ಅಂತಾಳೆ. ಎಲ್ಲ ಕೆಲಸ ನಾನು ಮಾಡ್ಬೇಕಂತ. ಅಯ್ಯೋ ಅತ್ತೆ, ನನ್ಗೇನು ತೊಂದರೆ ಆಗಲ್ಲ, ಸುಮ್ನಿರು. ನೀನ್ ಯಾಕೆ ಹಂಗೆ ಯೋಚನೆ ಮಾಡ್ತೀಯ? ನಮ್ಮನೆ ಕೆಲಸ ನಾನ್ ಮಾಡೋದಾಗೆ ತಪ್ಪೇನೈತಿ ಹೇಳು? ಬಸ್ರಿ ಆದಿಡ್ಕೆನೆ ಏನು ಕೆಲಸ ಮಾಡ್ಬೇಡ ಅಂತ ಏನಾದ್ರು ಕಾನೂನು ಐತಾ? ಏನು ತೊಂದರೆ ಆಗಲ್ಲ, ಸುಮ್ನಿರು. ನೀನೇನ್ ಭಯ ಪಡಕ್ ಹೋಗ್ಬೇಡ, ನಾನ್ ಚೆನ್ನಾಗೇ ಇರ್ತೀನಿ. ಹಂಗಲ್ಲಮ್ಮ, ನಿನ್ ಗಂಡ ಮೊದಲನೇ ಮದ್ವೆ ಆಗಿ ಆ ಗೌರಿನ ಆಲೇನೆ ಒಂದ 4-5 ವರ್ಷ ಆತು. ನಾವು ಆವಾಗಿಂದ ನಾನು ಕಾಯ್ತಿದ್ದೆ. ನನ್ನ ಮೊಮ್ಮಗಳ ಬತ್ತಾಳೆ, ಆಟ ಆಡಿಸ್ಬೋದು ಅವಳನ್ನ. ಅವಳು ಕಣ್ ತುಂಬ ಆಟ ಆಡಿಸಿ ಆಮೇಲೆ ಸಾಯನ ಅಂತ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ. ಆದರೆ ಇದುವರೆಗೂ ಅವಳು ಹೊಟ್ಟೆಗೆ ಒಂದು ಕೂಸುನೂ ಹುಟ್ಲಿಲ್ಲ. ಅಂತೂ ಇಂತೂ ಹೆಂಗೋ ನಿನ್ನ ಮದುವೆ ಆಗಿ 6 ತಿಂಗಳಿಗೆ ನೀನು ಹೆಂಗೋ ಬಸ್ರಿ ಆಗಿದ್ಯಾ. ಹೆಂಗೋ ನನ್ನ ಆಸೆ ನೆರವೇರ್ತೈತೆ, ಅದಕ್ಕೆ ಏನು ತೊಂದರೆ ಆಗೋದು ಬೇಡ. ಹೆಂಗೂ ಅವಳು ಇದ್ದಾಳಲ್ಲ ಗೌರಿ, ಅವಳೆಲ್ಲ ಮಾಡ್ತಾಳೆ ಅಂತ ಹೇಳ್ದೆ ಅಷ್ಟೇನೆ. ಯಾರು ಇಲ್ದಿದ್ರೆ ತೀರಾ ಮಾಡಮ್ಮ ಅಂತಿದ್ದೆ. ಪಾಪ ಅವಳಿಗೂ ಮಕ್ಕಳಾಗಿಲ್ಲ, ನಿನಗಾದ್ರೂ ಆಗ್ತೈತಲ್ಲ. ನಿನಗುಟ್ಟ ಮಕ್ಕಳುನೇ ಅವಳ ಮಗಳು ಅನ್ಕೊಂಡು ಅವಳು ಸಂತೋಷವಾಗಿರ್ತಾಳೆ ಅಂತ ಅಷ್ಟೇನೆ. ನಾನು ಇದೀನಂತೆ, ನಾನೇನು ಈ ಮನೆ ಕೆಲಸತಾಳು ನೋಡು, ಅವಳು ಸೇವೆ ಮಾಡಕ್ಕೆ. ಎಲ್ಲ ಕೆಲಸನೂ ನಾನು ಮಾಡ್ಬೇಕಂತೆ. ಮುದುಕಿ ಹೇಳದ್ ನೋಡು, ಎಂದೆಂದು ನನ್ನ ಸುಮ್ಮನೆ ಕುಕ್ಕೊಂಡಿರಮ್ಮ ಆರಾಮಾಗಿ ಅಂತ ಹೇಳಿಲ್ಲ. ಇವಳೇನೋ ಹಂಗೇನೆ ಸೀಮೆ ಗಿಲ್ಲದ ಬಸಿ ಆಗಿ ಹೇಳಮ್ಮಂಗೆ ಸುಮ್ಮನಿರು ಅಂತ ಹೇಳ್ತಾ ಇದ್ದಾಳೆ ಮುದುಕಿ. ಇವಳು ಗುಟ್ಟ ಮಕ್ಕಳನ್ನ ನನ್ನ ಮಕ್ಕಳು ಅನ್ಕೋಬೇಕಾ? ಮುದ್ಕಿ ಹೇಳದ್ ನೋಡು. ಅವಳು ಒಟ್ಟಾಗಿ ಹುಟ್ಟಿರೋ ಮಕ್ಕಳು ನನ್ನ ಮಕ್ಳು ಹಂಗೆ ಆಗ್ತಾರಿ? ಸರಿ ಅತ್ತೆ, ನಿಮ್ಮಿಷ್ಟ. ಸರಿ ಬಿಡಿ, ಏನು ಮಾಡಲ್ಲ. ತೀರಾ ಚಿಕ್ಕ ಪುಟ್ಟ ಕೆಲಸ ಮಾಡ್ತೀನಿ. ನೀರ್ ತಂದೊಯ್ಯೋದು, ಏನಾದ್ರೂ ಪಾತ್ರೆ ಗೀತ್ರೆ ಇದ್ರೆ ತೊಳ್ಕೊಡೋದು ಅಂತವೆಲ್ಲ ಮಾಡ್ತೀನಿ. ಧೂಳಾಗಿ ಆಡಂತ ಕೆಲಸ ಮಾಡಲ್ಲ ಬಿಡು. ಏನ್ ಅತ್ತೆ ಸೊಸೆ ಏನೋ ಮಾತಾಡ್ತಾ ಇದ್ದೀರಾ? ಏನ್ ಸಮಾಚಾರ? ಏನ್ ಮಾತಾಡ್ತಿದ್ರಿ ಹಂಗೆ? ಗೌರಿ, ನೀನು ಬಂದೇನೆ? ಹೆಂಗೋ ನೀನು ಬಂದಿದ್ದು ಒಳ್ಳೇದಾತು ಬಿಡು. ಏನು ಇಲ್ಲ, ಅವಳು ಯಾಕ ರಾಗಿ ಇಲ್ವಂತೆ, ರಾಗಿ ಇಟ್ಟು ಅದಕ್ಕೆ ರಾಗಿ ಮಾಡೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ ಅಂತ ಅಂದ್ಲು. ಅದಕ್ಕೆ ನಾನು ರಾಗಿ ಪಾಗಿ ಮಾಡಕ್ ಹೋಗ್ಬೇಡಮ್ಮ, ಧೂಳು, ನೀನ್ ಬೇರೆ ಬಸ್ರಿ ಆಗಿದ್ಯಾ, ಯಾಕೆ ಸುಮ್ಮನೆ ತೊಂದ್ರೆ, ನಮ್ ಗೌರಮ್ಮನೆ ಮಾಡ್ತಾಳೆ ಅಂತ ಹೇಳ್ತಿದ್ದೆ ಅಷ್ಟೇನೆ. ನೀನ್ ಮಾಡಲ್ವೇನೆ ಗೌರಿ ಅಂತವೆಲ್ಲನ? ಏರ್ಗೆ ಆಗತಕ್ಕನ ನೀನೇ ಮಾಡಮ್ಮ ಎಲ್ಲ ಕೆಲ್ಸನ. ಅಪ್ರೂಪಕ್ಕೆ ನಮ್ಮ ಮನೆಗೊಂದು ಸಣ್ಣ ಪಾಪು ಬತ್ತೈತಿ ಇವಳಿಂದನ. ಮಾಡ್ತೀನತ್ತೆ, ನಾನ್ ಮಾಡ್ದೆ ಇನ್ಯಾರು ಮಾಡ್ತಾರೆ ಈ ಮನೆಗೆ ಕೆಲ್ಸನ ಹೇಳು? ನಾನೇ ಮಾಡ್ತೀನಿ ಬಿಡು ಎಲ್ಲನ. ಇನ್ಯಾರು ಮಾಡಕ್ ಹೋಗ್ಬೇಡ್ರಿ ಏನ್ ಕೆಲ್ಸನೂ. ಈ ಮನೆಗೆ ನಾನು ಮನೆ ಕೆಲಸದಲ್ಲಿದ್ದಂಗೆ ತಾನೇ, ಅದಕ್ಕೇನೆ ನಾನೇ ಮಾಡ್ತೀನಿ ಬಿಡು ಎಲ್ಲನ. ಇದ್ಯಾಕೆ ಗೌರಿ ಹಿಂಗ್ ಮಾತಾಡ್ತಾ ಇದ್ಯಾ? ನೀನ್ ಯಾಕೆ ಮನೆ ಕೆಲಸದಳಾಗ್ತೀಯ? ನೀನು ಈ ಮನೆ ಸೊಸೆನೆ ಕಣೆ. ಹಂಗೆಲ್ಲ ಯಾಕೆ ಅಂತೀಯ? ಹಂಗಲ್ಲತ್ತೆ, ಜಿಲೇಬಿ ಇವಾಗ ಬಸ್ರಿ ಆಗ್ಯಾವಳಲ್ವೇ, ನಾನು ಎಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳ್ದೆ ಅಷ್ಟೇನೆ. ನಾನೇ ಮಾಡ್ತೀನಿ ಜಿಲೇಬಿ, ಏನು ಮಾಡಬೇಡ ನೀನು, ಆರಾಮಾಗಿರು, ಮಹಾರಾಣಿ ತರ ಕುಕ್ಕೊಂಡಿರು. ಎಲ್ಲ ನಾನು ತಂದು ಮುಂದಕ್ಕೆ ಇಕ್ತೀನಿ, ಉಂಡ್ಕೊಂಡು ಮನೆ ಕಂಡಿರು, ಏನು ಮಾಡಕ್ ಹೋಗ್ಬೇಡ. ಓ ಹಂಗೆ ಹೇಳ್ದ? ಸರಿ ಬಿಡು. ಹೆಂಗೋ ನಿನ್ಗೂ ಒಳ್ಳೆ ಮನಸ್ಸು ಬಂದೈತಲ್ಲ, ಅಷ್ಟೇ ಸಾಕು. ನಿನ್ಗೂ ಅತ್ಲಾಗೆ ಮಕ್ಳಿಲ್ಲ ಅಂಬ ಕೊರಗಿತ್ತು ಇಷ್ಟು ದಿನ ಅಲ್ವೇ, ಮಕ್ಳಾಗ್ಲಿಲ್ವಲ್ಲ ಅಂತಾನ ನಮಗೂ ಹಂಗೆ ಅನ್ಸೋದು. ಹೆಂಗೋ ಜಿಲೇಬಿ ಮೂಲಕನ ಎಲ್ಲಾರ್ಗು ಸಂತೋಷ ಆಗ್ತೈತಿ. ನೀನು ತಾಯಿ ಆದಂಗ ಆಗ್ತೀಯ. ಜಿಲೇಬಿ ಮಕ್ಳುನೇನೆ ನಿನ್ ಮಕ್ಳು ಅನ್ಕೊಂಡು ಬೆಳ್ಸು, ನೋಡ್ಕೊ ಚೆನ್ನಾಗಿ. ನನ್ ಸಾವತಿ ಬಸ್ರಿ ಆದ್ರೆ ನಾನೇನ್ ತಾಯಿ ಆದಂಗ ಆಗುತ್ತೆ? ಅವಳ ಮಕ್ಳನ್ನ ನನ್ನ ಮಕ್ಳು ಅನ್ಕೋಬೇಕಂತ. ನನ್ನ ಹೊಟ್ಟೆಗೆ ಹುಟ್ಟಿದ ಮಕ್ಳೇ ನನ್ನ ಅಮ್ಮಯ್ಯ ಅಂಬದು. ಅವಳ ಹೊಟ್ಟೆಗೆ ಹುಟ್ಟಿದ್ರೆ ನನ್ನ ದಡಮ್ಮಯ್ಯ ಅಂತಾಳೆ. ಯಾವತ್ತು ಅಮ್ಮಯ್ಯ ಅಂಬಲ್ಲ. ನನಗೂ ಮಕ್ಕಳು ಆಗ್ತವೆ, ನೋಡ್ತಾ ಇರು ಮುದ್ಕಿ. ಓಹೋ, ಏನಂಗೇನೆ ಹಂಗೆ ಮೆರೆಸ್ತಾಳ, ಹಂಗೇನೆ ಬಸ್ರಿ ಆಗ್ಯಾವಳೆ ಸೊಸೆ ಅಂತಾನ. ಗೌರಿ ಗೌರಿ, ಯಾಕೆ ಬೇಜಾರು ಮಾಡ್ಕೊಂಡೇನೆ? ನಿನಿ ಮಕ್ಕಳಾಗಿಲ್ಲ ಅಂತಾನ ಬೇಜಾರು ಮಾಡ್ಕೋಬೇಡ ಬಿಡು. ಏನ್ ಮಾಡಕ್ಕಾಗುತ್ತೆ? ಯಾರ್ಯಾರಣೆ ಬರ್ದಾಗೆ ಏನೇನ್ ಬರ್ದೇವನೋ ಏನೋ ಆ ದೇವ್ರು. ನಿನ್ಗೂ ಇವತ್ತಲ್ಲ ನಾಳಿಕೆ ಮಕ್ಕಳಾಗ್ತಾ ಬಿಡು, ಬೇಜಾರು ಮಾಡ್ಕೋಬೇಡ. ಇಲ್ಲ ಕಣೆ ಜಿಲೇಬಿ, ನಾನ್ ಯಾಕೆ ಬೇಜಾರು ಮಾಡ್ಕೊಂಬನ ಹೇಳು? ನೀನ್ ತಾಯಿ ಆಗ್ತಾ ಇದೆಯಾ ಅಂದ್ರೆ ನನಗೂ ಸಂತೋಷನೇ. ನನಗೆ ಮಕ್ಕಳಾಗಿಲ್ಲ ಅಂತಾನ ನಾನು ಯಾಕೆ ಬೇಜಾರು ಮಾಡ್ಕೊಂಬನ ಹೇಳು? ಅಲ್ಲ ಕೊರ್ಗ ಐತೆ, ನಾನು ತಾಯಿ ಆಗ್ಬೇಕು ಅಂತನ ಎಂತ ಹೆಣ್ಣಿಗೆ ಆಗ್ಲೇಳು ಆಸೆ ಇದ್ದೇ ಇರುತ್ತೆ. ಏನ್ ಮಾಡ್ತೀಯ?
ನನ್ಗೆ ಆ ದೇವ್ರು ತಾಯಿ ಆಗೋ ಭಾಗ್ಯನ ಕೊಟ್ಟಿಲ್ಲ ಅನ್ಸುತ್ತೆ. ನೀನಾದ್ರೂ ತಾಯಿ ಆಗಿದ್ಯಲ್ಲ ಬಿಡು, ಅದಕ್ಕೆ ಸಂತೋಷ ಪಡ್ತೀನಿ. ನೀನ್ ಚೆನ್ನಾಗಿದೆ ಅಷ್ಟೇ ಸಾಕು. ನೋಡ್ದೇನೆ ಜಿಲೇಬಿ, ಗೌರಿ ಎಷ್ಟೊಂದು ಬದ್ಲಾಗಿದ್ದಾಳೆ ಅಂತಾನ. ಪಾಪ ಅವಳಿಗೆ ಮಕ್ಕಳಾಗ್ದಿದ್ರು ನೀನ್ ತಾಯಿ ಆಗ್ತಾ ಇದೀಯ ಅಂತಾನ ಅವಳು ಎಷ್ಟು ಸಂತೋಷ ಪಡ್ತಾಳೆ. ಹ್ಞೂ ಅತ್ತೆ, ಹೆಂಗೋ ಎಲ್ಲ ಒಳ್ಳೇದಾಗ್ತೈತಿ. ಹಿಂಗೇನ್ ನಡ್ಕೊಂಡು ಹೋದ್ರೆ ಸಾಕು ನಮ್ಮನೆ. ಆದ್ರೆ ನಿನ್ ಗಂಡನೇ ಬರ್ಲಿಲ್ವಲ್ಲೇ, 2 ದಿವಸ ಆತು. ಅವನಿಗೂ ವಿಷಯ ಗೊತ್ತಾಗಿದೆ, ಎಷ್ಟು ಸಂತೋಷ ಪಡ್ತಿದ್ನೋ ಏನೋ. ಯಾವಾಗ ಬರ್ತಾನಂತೆ? ಅದೇ ಅತ್ತೆ, ಕೆಲಸ ಜಾಸ್ತಿ ಐತಂತೆ, 2 ದಿವಸ ಅಲ್ಲೇ ಇರ್ಬೇಕಾಗುತ್ತೆ ಅಂತ ಹೇಳಿದ್ರು. ಇವತ್ತು ಬರ್ತಾರೆ ಅನ್ಸುತ್ತೆ. ಹೌದಾ, ಅವನು ಬಂದ್ಬಿಡ್ಲಿ. ಅವನಿಗೂ ವಿಷಯ ಹೇಳಿ ಮನೆಗೆ ಯಾತನನ ಸಿಹಿ ಮಾಡಮ್ಮ, ಪಾಯಸನೋ ಒಬ್ಬಟ್ಟೋ ಯಾತನ ಮಾಡು. ಎಲ್ಲರೂ ಕುಕ್ಕೊಂಡು ಉಂಬನ. ಸರಿ ಅತ್ತೆ, ಆಯ್ತು, ಹಂಗೆ ಮಾಡೋಣ. ಅವ್ರು ಬರ್ಬೋದು ಅನ್ಸುತ್ತೆ ಈಗ್ಲಾಗ್ಲನ. ಜಿಲೇಬಿ ಜಿಲೇಬಿ, ಏನ್ ಮಾಡ್ತಾ ಇದ್ಯಾ? ಅತ್ತೆ, ನಿಮ್ ಮಗ ಬಂದ್ರು ಅನ್ಸುತ್ತೆ, ಅವರೇ ಕರಿತಾ ಇದ್ದಾರೆ. ಇರಿ ನೋಡ್ತೀನಿ ಯಾರು ಅಂತಾನ. ಅಯ್ಯೋ 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 ಅಯ್ಯೋ, ನನ್ ಗಂಡ ಮನೆಗ್ ಬತ್ತಲೇನೆ ಬಾಗ್ಲಾಗೇನಿ ಜಿಲೇಬಿ ಅಂದ್ಕೊಂಡೆ ಬರ್ತಾನೆ. ಗೌರಿ ಎಂಬ ಹೆಸರು ಬಾಯಾಗೆ ಬರಲ್ಲ ಅವನಿಗೆ. ಅಲ್ಲ, 4-5 ವರ್ಷದಿಂದನ ನಾನು ಇದ್ದೀನಿ, ಮೊದಲನೇ ಹೆಂಡ್ತಿ ನಾನು. ನನ್ನ ಹೆಸರು ಒಂದ್ ಸರಿನೂ ಬಾಯಾಗ ಬರಲ್ವಲ್ಲ ನನ್ನ ಗಂಡಗೆ. ಅದೇನ್ ಮಾಡ್ಯಾವಳೋ ಏನೋ ಈ ಜಿಲೇಬಿ. ಮಾವಳು ಮಾಡ್ಯಾವಳೆ ಮಾತ್ನಾಗೆ. ನಾಟಕ ಆಡಾಳಲ್ವ ಎಷ್ಟೇ ಆಗಲಿ, ನಾಟಕದ ಮಾತಾಡಿ ಬಣ್ಣದ ಮಾತಾಡಿ ಮಳ್ ಮಾಡ್ಯಾವಳೆ ನನ್ನ ಗಂಡನು ನಮ್ಮ ಅತ್ತೆನು. ಅದಕ್ಕೆ ಯಾವಾಗ್ಲೂ ಜಿಲೇಬಿ ಜಿಲೇಬಿ ಅಂತಿರ್ತಾರೆ ಇಬ್ರು. ಈಗ ಬಸ್ರಿ ಬೇರೆ. ಏನು ಕೇಳ್ಬೇಕಾ, ಮೆರೆಸ್ತಾರೆ ಒತ್ಕೊಂಡು. ನನಗಂತೂ ನೋಡಿ ಹಂಗೆ ಸಹಿಸ್ಕೊಂಬಕ್ಕಾಗಲ್ಲ ಇವ್ರು ಹಿಂಗ ಆಡದ. ರೀ, ಈಗ ಬಂದ್ರ? ಯಾಕೆ 2 ದಿವಸ ಜಾಸ್ತಿ ಕೆಲಸ ಇತ್ತಾ? ನೆನ್ನೆ ದಿವಸ ಬರ್ಬೇಕಾಗಿತ್ತು. ಆರಾಮ ಊಟ ಮಾಡಿದ್ರ? ಬನ್ನಿ ಊಟ ಮಾಡಿ ಕೈ ಕಾಲು ತಮ್ಮಕ್ಕ ತೊಳ್ಕೊಂಡು. ಹ್ಞೂ ಕಣೆ, ಬರ್ಬೇಕಾಗಿತ್ತು, ಆದ್ರೆ ಜಾಸ್ತಿ ಕೆಲಸ ಇತ್ತಾ ಅಲ್ಲಿ, ಅದಕ್ಕೆ ಬರೋಕ್ಕಾಗ್ಲಿಲ್ಲ. ಓನರ್ ಬೇರೆ ಇವತ್ತಿದ್ದು ನಾಳೆಗೆ ಹೋಗಪ್ಪ ಅಂತ ಹೇಳಿರು. ಅದಕ್ಕೆ ಒಂದು ಸ್ವಲ್ಪ ದುಡ್ಡು ಇಸ್ಕೊಂಡು ಹಂಗೆ ಒಂದು ಸ್ವಲ್ಪ ಹಣ್ಣು ತಕೊಂಬಂದು ತಿಂಬಕ್ಕಿ ಅಂತಾನೆ ಎಲ್ಲಾರ್ಗು. ಹ್ಞೂ ಸರಿ ಬಿಡಿ, ಒಳ್ಳೇದಾತು. ಹೆಂಗ ಬಂದ್ರಲ್ಲ ಈಗ್ಲಾದ್ರೂ. ಲೇ ಶಿವ, ನಿನಗೆ ಒಂದು ಸಂತೋಷದ ಸುದ್ದಿ ಕಣು. ಸಂತೋಷದ ಸುದ್ದಿನ? ಏನಮ್ಮ ಅದು? ನಿನ್ನ ಹೆಂಡತಿ ಬಸ್ರಿ ಆಗ್ಯಾಳಪ್ಪ. ಜಿಲೇಬಿ ಇವಾಗ 2 ತಿಂಗಳು ಬಸ್ರಿ. ಅದಕ್ಕೆ ನೀನು ಬರ್ಲಿ, ನಿನಗೂ ಹೇಳೋಣ ಅಂತೇಳಿ ನೋಡ್ತಿದ್ವಿ. ನೀನು ಬರ್ಲೇ ಇಲ್ಲ ನೆನ್ನೆ ದಿವಸ. ಹೆಂಗೋ ಇವತ್ತಾದ್ರೂ ಬಂದಲ್ಲ. ಹೌದಾ ಜಿಲೇಬಿ? ಅಯ್ಯೋಯ್ಯೋ, ನನಗಂತೂ ತುಂಬ ಸಂತೋಷ ಆಗ್ತೈತಿ ಈ ವಿಷಯ ಕೇಳಿ. ಜಿಲೇಬಿ, ನಿಜನಾ? ಇನ್ನು ಆಚ್ಕಬೇಡ, ಹೇಳೆ ತಿರ್ಗಿ ಈ ಕಡೆಗೆ. ಹ್ಞೂ ಕಣ್ರಿ, ನಾನಿವಾಗ 2 ತಿಂಗಳು ಬಸ್ರಿ. ಅಯ್ಯಯ್ಯೋ, ನಾನಂತೂ ಅದೆಷ್ಟು ದೇವ್ರಿಗೆ ಬೇಡ್ಕೊಂಡಿದ್ನೋ ಏನೋ, ನನಗೂ ಒಂದು ಮಗುನ್ ಕೊಡಪ್ಪ ದೇವ್ರೇ ಅಂತ ಹೇಳಿ. ಹೆಂಗೋ ಬೇಡ್ಕೊಂಡಿದ್ಕು ಆ ದೇವ್ರು ಕೊನೆಗೂ ಕಣ್ಬಿಟ್ಟ ಅನ್ಸುತ್ತೆ. ಅಯ್ಯೋ ಅಯ್ಯೋ ಅಯ್ಯೋ, ಇವ್ರು ಆಡೋದು ನೋಡಿರಂಗೆ ನನಗೆ ಮೈಯೆಲ್ಲ ಉರ್ದೋಗ್ತೈತಿ. ಇಲ್ಲಿಂದ ಹೋಗ್ತೀನಿ ಸುಮ್ಮನೆ. ಇದನ್ನಂತೂ ನನ್ನ ಕಣ್ಣಿಂದ ನೋಡಕ್ಕಾಗ್ತಿಲ್ಲ. ಕಣ್ಣಿಂದ ನೋಡಿ ನನಗೆ ಸಹಿಸ್ಕೊಂಬಕ್ಕಾಗ್ತಿಲ್ಲ. ಅಯ್ಯಯ್ಯೋ, ನನಗೆ ಈ ವಿಷಯ ಗೊತ್ತಾಗಿದ್ರೆ ಏನಾದ್ರೂ ಸಿಹಿ ತಿಂಡಿ ತತ್ತಿದ್ದೆ. ಮೈಸೂರು ಪಾಕೋ, ಸೋಂಪಾ ಪುಡಿನೋ, ಇಲ್ಲ ಕೇಕೋ ಏನಾದರೂ ತತ್ತಿದ್ದೆ. ಹೆಂಗು ಟೌನ್ನಾಗ ಹೋಗಿದ್ನಲ್ಲ, ತತ್ತಿದ್ದೆ. ನನಗೆ ಗೊತ್ತೇ ಆಗಲಿಲ್ಲ ನೋಡು. ಇರು, ನಾನೇ ಹೋಗಿ ತಾಂಬತ್ತೀನಿ, ಏನಾದರೂ ಸ್ವೀಟ್ ತಾಂಬತ್ತೀನಿ ಎಲ್ಲರಿಗೂ ಒಂಚನ. ಶಿವ, ದುಡ್ಡು ಖರ್ಚು ಮಾಡ್ಕೊಂಡು ಹೋಗಿ. ಇವಾಗ ನೀನು ತರೋಟತ್ತಿಗೆ ಆಗುತ್ತೆ ಟೈಮು. ಅದು ಅಲ್ದೇನೆ ಅಂಗಡಿಗೆ ಮಾಡಿಕೊಂಡಿರೋ ಯೋಸ್ತಿನ ಆಗಿರ್ತೋ ಏನೋ ಮಾಡಿ. ಒಟ್ಟನು ಮುಗ್ಗತ್ತಿರ್ತಾವ. ಅವ್ನು ತಿಂದರೆ ಇಲ್ಲದ ಕೆಮ್ಮು ನೆಗಡಿ ಆಗುತ್ತೆ. ಏನು ಬೇಡ, ಮನೆಗೆ ಯಾತನ ಮಾಡಕ್ಕೆ ಹೇಳಿದೀನಿ ನಾನು. ಒಬ್ಬಟ್ಟೋ ಪಾಯಸನೋ ಇಲ್ಲಾಂದ್ರೆ ಚಿರೋಟಿನೋ ಯಾತನ ಕಿಚಡಿನೋ ಯಾತನ ಮಾಡ್ತಾರೆ. ಇಲ್ಲೇ ಉಂಬನ ಸುಮ್ಮನಿರು. ಏನು ಹೋಗ್ಬೇಡ ನೀನು. ಹ್ಞೂ ಕಣ್ರಿ, ನಿಮ್ಗೆ ಏನು ಇಷ್ಟ ಹೇಳ್ರಿ, ಅದನ್ನೇ ಮಾಡ್ತೀವಿ. ಏನಾದರೂ ಪರವಾಗಿಲ್ಲ ಜಿಲೇಬಿ, ನಮ್ಗೆ ನಿಂತದೆ ಅಂತ ಏನೂ ಇಲ್ಲ. ಏನು ಮಾಡಿರೋ ತಿಂತೀವಿ. ನಿಮ್ಗೇನು ಆಗುತ್ತೋ ಮಾಡೋಕ್ಕೆ ಅದನ್ನೇ ಮಾಡೋಗ್ರಿ. ನನಗಂತೂ ತುಂಬ ಸಂತೋಷ ಆಗ್ತೈತಿ. ಸರಿ ಆಯ್ತು ಕಣ್ರಿ, ನಾನು ಗೌರಿ ಇಬ್ರು ಸೇರ್ಕೊಂಡು ಬೇಗ ಮಾಡ್ತೀವಿ. ನೀವು ಕುಕ್ಕೊಂಡಿರಿ. ಒಂದು ಅರ್ಧ ಗಂಟೆ ಮಾಡಿಬಿಡ್ತೀವಿ, ಜಲ್ದಿ ಆಗಂತದೇ ಮಾಡ್ತೀವಿ. ಓಕೆ ಸ್ನೇಹಿತರೆ, ಈ ವಿಡಿಯೋಲಿ ಮುಗಿಸ್ತಾ ಇದೀವಿ. ಕತೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.